ನಿಮ್ಮ ಮೇಲೆ ಯಾರಾದರೂ ವಾಮಾಚಾರ ಮಾಟಮಂತ್ರ ಮಾಡಿಸಿದ್ದರೆ ಅದು ನಿಮ್ಮ ಜೀವನವನ್ನೇ ಹಾಳು ಮಾಡುವ ದುಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ. ನಿಮ್ಮ ಅನಾರೋಗ್ಯದ ಪರಿಸ್ಥಿತಿ ಎದುರಿಸುವ ಸಾಧ್ಯತೆ ಇರುತ್ತೆ. ಮಾನಸಿಕ ಖಿನ್ನತೆಗಳು ಬರುವ ಸಾಧ್ಯತೆ ಇರುತ್ತೆ. ಇದರಿಂದ ಯಾವುದೇ ಕೆಲಸ ಮಾಡುವುದಕ್ಕಾಗಲಿ ಮಾಡಬೇಕೆನಿಸುವುದಕ್ಕಾಗಲಿ ಯಾವುದೂ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಮಾಟ ಮಂತ್ರ ಆಗಿದ್ದರೆ ಈ ಪುಟ್ಟ ಪರಿಹಾರವನ್ನು ನೀವು ಇವತ್ತೇ ಮಾಡಿಕೊಳ್ಳಬೇಕು. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಬೇಕು. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಈ ವಾಮಾಚಾರ ದುಷ್ಟ ಶಕ್ತಿಗಳಿಂದ ಮುಕ್ತಿ ಹೊಂದಬೇಕು ಅನ್ನುವುದಾದರೆ ಶೇಷಗಿರಿ ಭಟ್ ಈ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ. ಎಲ್ಲ ರೀತಿಯಾದಂತಹ ಸಮಸ್ಯೆಯಿಂದ ಹೊರಬರುತ್ತೀರಿ. ದುಷ್ಟ ಶಕ್ತಿಗಳ ಆವಾಸ ಸ್ಥಾನ ಆಗುತ್ತದೆ ನಿಮ್ಮ ಮನೆ. ಯಾವಾಗ ಶತ್ರುಗಳಿಂದ ನೀವು ವಾಮಾಚಾರಕ್ಕೆ ತುತ್ತಾಗುತ್ತೀರೋ ಆವಾಗ ಮನೆ ಮನಸ್ಸು ಎಲ್ಲವೂ ಹಾಳಾಗಿ ಹೋಗುತ್ತದೆ. ಅನಾರೋಗ್ಯದ ಪರಿಸ್ಥಿತಿ ಕೂಡ ಎದುರಾಗುತ್ತದೆ. ಸಾಲದ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತದೆ. ಇದ್ದಕ್ಕಿದ್ದ ಹಾಗೆ ಆಗುವ ಅನಿರೀಕ್ಷಿತ ಅಪಘಾತಗಳಿಂದ ಅವಮಾನ ಅಪವಾದ ಎಲ್ಲವೂ ಬರುತ್ತೆ. ಇದಕ್ಕೆ ಆಗುವುದು ವಾಮಾಚಾರ. ಇದು ಯಾವ ಮನೆಗೆ ಆಗುತ್ತೋ ಆ ಮನೆ ಉದ್ಧಾರ ಆಗುವುದಿಲ್ಲ. ಇಂತಹ ವಾಮಾಚಾರ ನಿಮಗಾಗಿದ್ದರೆ ಯಾವ ಸೂಚನೆಗಳು ಕೊಡುತ್ತೆ ಅನ್ನೋದಾದರೆ, ಮೊದಲನೇದಾಗಿ ಪದೇ ಪದೇ ಅವಮಾನಕ್ಕೆ ಈಡಾಗುವುದು, ಯಾವುದೇ ಕೆಲಸ ಮಾಡುವುದಕ್ಕೂ ಆಸಕ್ತಿ ಇಲ್ಲದೇ ಇರುವುದು, ಮನೆಗೆ ಸರ್ಪಗಳು ಬಂದು ಹೋಗುವುದು, ದುಡ್ಡು ಕಾಸು ವಿಚಾರದಲ್ಲಿ ಹಠಾತ್ತನೆ ಕುಸಿತ ಕಾಣುವುದು, ಸಮಸ್ಯೆಗಳು ಎದುರಾಗುವುದು, ಇವೆಲ್ಲ ವಾಮಾಚಾರದ ಸಂಕೇತಗಳಾಗಿರುತ್ತೆ. ವಾಮಾಚಾರ ಆಗಿದ್ದ ವ್ಯಕ್ತಿಗಳ ಮನಸ್ಥಿತಿ ಕೂಡ ಬದಲಾವಣೆ ಆಗುತ್ತಿರುತ್ತೆ. ಮುಖದ ಚಹರೆಗಳು ಕೂಡ ದಿನದಿಂದ ದಿನಕ್ಕೆ ವ್ಯತ್ಯಾಸ ಕಂಡುಬರುತ್ತೆ. ಇದರಿಂದ ಜೀವಕಳೆ ಹೋಗಿ ಪ್ರೇತಗಳೇ ಮುಖದಲ್ಲಿ ತಾಂಡವ ಆಡುತ್ತೆ. ಒಟ್ಟಿನಲ್ಲಿ ಮನುಷ್ಯನ ಬದುಕನ್ನು ಹಾಳು ಮಾಡುತ್ತೆ ಈ ಮಾಟ ಮಂತ್ರದ ಸೂಚನೆಗಳು. ಇದರಿಂದ ನೀವು ಹೊರಗೆ ಬರಲೇಬೇಕು. ಅದಕ್ಕೆ ನೀವು ಮಾಡಬೇಕಾಗಿರುವುದು ಇಷ್ಟೇ. ಗಂದಿಗೆ ಅಂಗಡಿ, ಪಂಸಾರಿ ಅಂಗಡಿಗಳಲ್ಲಿ ಭುಜಪತ್ರೆ ಅಂತ ಸಿಗುತ್ತೆ. ಆ ಭುಜಪತ್ರೆಯನ್ನು ತಂದು ಅದರ ಮೇಲೆ ಕೆಂಪು ಬಣ್ಣದಿಂದ ನಕ್ಷತ್ರಾಕಾರವನ್ನು ರಚನೆ ಮಾಡಿಕೊಳ್ಳಬೇಕು. ಒಂದು ಪುಟ್ಟ ಜೇನುತುಪ್ಪದ ಬಾಟಲನ್ನು ತೆಗೆದುಕೊಂಡು ಬರಬೇಕು. ಗಾಜಿನ ಬಾಟಲೇ ಆಗಿರಬೇಕು, ಪ್ಲಾಸ್ಟಿಕ್ ಬಾಟಲು ಉಪಯೋಗ ಮಾಡಬಾರದು. ಅದನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಆ ಭುಜಪತ್ರೆಯ ನಕ್ಷತ್ರಾಕಾರವನ್ನು ರಚಿಸಿಕೊಂಡಿರುತ್ತೀರಲ್ಲ ಅದರ ಮೇಲೆ ಸಾಸಿವೆ, ಬಿಳಿ ಸಾಸಿವೆ ಆಗಿರಬೇಕು ಮತ್ತು ಒಣಮೆಣಸಿನಕಾಯಿ ಮತ್ತು ಕಪ್ಪು ಅರಿಶಿಣವನ್ನು ತೆಗೆದುಕೊಂಡು ಬರಬೇಕು. ಎಲ್ಲವನ್ನು ಇಟ್ಟು ಮನೆಗೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳಿದ್ದರೂ ಕಳೆದು ಹೋಗಲಿ ಅಂತ ಮುಖದಿಂದ 3 ಬಾರಿ ಕಲ್ಲುಪ್ಪಿನ ಇಳಿಯನ್ನು ತೆಗೆಯಬೇಕು. ಅದರ ಮೇಲಿಟ್ಟು ಭುಜಪತ್ರೆ ಮೂಲಕ ನೀವು ಆ ಬಾಟಲೊಳಗೆ ಎಲ್ಲವನ್ನು ಸುರಿದು ಹಸಿರು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಮನೆಯ ಮುಖ್ಯ ದ್ವಾರದ ತೊಲೆಯ ಮೇಲೆ ಕಟ್ಟಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಗೆ ವಾಮಾಚಾರ ಇದ್ದರೂ ಕೂಡ ಬಿಟ್ಟು ಹೊರಟೋಗುತ್ತೆ. ಒಂದು ವೇಳೆ ಇದನ್ನು ನಿಮಗೆ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಅದನ್ನು ಯಾವ ರೀತಿ ತಯಾರಿಸ್ಕೋಬೇಕು ನಮಗೂ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ, ಅವರು ನಿಮಗೆ ಇದನ್ನು ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.